ಎಲ್ಲರಿಗೂ ನಮಸ್ಕಾರ. ಅಂಗೈಯಲ್ಲೇ ಆರೋಗ್ಯ ಅಂತ ಹೇಳ್ತಾರಲ್ಲ, ಆ ಅಂಗೈಯಲ್ಲೇ ಆರೋಗ್ಯದ ಒಂದು ಗಿಡಮೂಲಿಕೆಯ ವಿಶೇಷತೆಯನ್ನ ನಾವು ತಿಳ್ಕೊಂಡು ಬರೋಣ ಬನ್ನಿ. ಎಲ್ಲರಿಗೂ ಅರಿವೇ ಗುರು ಶೈಲ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ, ಸುಸ್ವಾಗತ. ಅಮೃತಕ್ಕೆ ಸಮಾನವಾದ ಬಳ್ಳಿ ಅಮೃತ ಬಳ್ಳಿ. ಇದರ ಸಂಸ್ಕೃತ ಹೆಸರು ಗುಡೂಚಿ ಅಂತ ಕರೀತಾರೆ. ಇಂಗ್ಲಿಷ್ನಲ್ಲಿ ಇದ್ರ ಹೆಸರು ಹಾರ್ಟ್ ಲೀವ್ಡ್ ಮೂನ್ ಸೀಡ್ ಅಂತ ಹೇಳಿ ಇದನ್ನ ಕರೀತಾರೆ. ಇನ್ನು ಇದರ ವೈಜ್ಞಾನಿಕ ಹೆಸರು ಏನು ಅಂತ ಹೇಳಿ ನಾವು ತಿಳ್ಕೊಳ್ಳೋದಾದ್ರೆ ಟಿನೋಸ್ಪೊರಾ ಕಾರ್ಡಿಫೋಲಿಯಾ ಅಂತ ಹೇಳ್ತಾರೆ. ಇದು ಯಾವ ಫ್ಯಾಮಿಲಿ ಅಂದ್ರೆ ಯಾವ ಕುಟುಂಬಕ್ಕೆ ಸೇರಿದಂತ ಬಳ್ಳಿ ಅಂತ ನಾವು ತಿಳ್ಕೊಂಡು ಹೋದ್ರೆ ಮೆನಿಸ್ಪರ್ ಮೆಸಿಯಾ ಅನ್ನುವಂತ ಒಂದು ಕುಟುಂಬಕ್ಕೆ ಈ ಬಳ್ಳಿ ಸೇರ್ಕೊಳ್ಳುತ್ತೆ. ಹೆಸರೇ ಹೇಳುವಂತೆ ಇದು ಅಮೃತಕ್ಕೆ ಸಮಾನವಾದ ಬಳ್ಳಿ. ಇದು ಎಲ್ಲೆಡೆಯಲ್ಲಿ ಸುಲಭವಾಗಿ ಬೆಳೆಯಬಹುದಂತ ಒಂದು ಬಳ್ಳಿಯಾಗಿದೆ. ಇದನ್ನ ಹೇಗ್ ಬೆಳೆಸಬೇಕಪ್ಪ ಅಂತಂದ್ರೆ ಒಂದು ಸಣ್ಣ ನಮ್ಮ ಒಂದು ಕಿರು ಬೆರಳಿನ ಗಾತ್ರದಷ್ಟು ಒಂದು ಕಾಂಡದಿಂದ ನಾವು ಹೊಸ ಬಳ್ಳಿಯನ್ನು ಕೂಡ ಬೆಳೆಸಬಹುದು. ಇದು ಹಾಗೆ ಹಬ್ತಾ ಚಪ್ಪರದಂತೆ ಕೂಡ ಇದು ಬೆಳಿತೈತಿ ಅಂತ ನಾವು ಹೇಳ್ಬೋದು. ಇದಕ್ಕೇನಿಲ್ಲ, ಫಲವತ್ತಾದ ಮಣ್ಣು ಇತ್ತಂದ್ರೆ ಸಾಕು, ಒಂದು ಸಣ್ಣ ಕಡ್ಡಿ ಮುರಿದು ಹಚ್ಚಿದ್ರು ಸಾಕು, ಇದು ಆರಾಮಾಗಿ ಚಿಗಿತಾ ತನ್ನ ಒಂದು ಹೃದಯದ ಆಕಾರದ ಒಂದು ಬಳ್ಳಿಯ ಒಂದು ಎಲೆಯನ್ನ ಚಿಗಿತಾ ಬೆಳಿತಾ ಹೋಗಿರ್ತೈತಿ. ಇದ್ರ ಉಪಯುಕ್ತವಾದ ಅಂಗಗಳು ಯಾವ್ಯಾವು ಅಂದ್ರೆ ನಾವು ಮುಖ್ಯವಾಗಿ ಎಲೆನ ಬಳಸ್ತೀವಿ ಮತ್ತು ಇದರ ಕಾಂಡವನ್ನ ಬಳಸ್ತೀವಿ. ಈ ಅಮೃತ ಬಳ್ಳಿಯ ಕಷಾಯ ತುಂಬಾ ಜನ ಮಾಡಿ ಕುಡಿತಾರೆ. ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೋಗಗಳಿಗೆ ಇದು ತನ್ನ ಔಷಧಿಯ ಗುಣಗಳನ್ನ ಕೊಡ್ತೈತಿ ಅಂತ ಹೇಳಿದ್ರೆ, ಈಗ ಕೆಲವೊಂದ್ಸಲ ಸಾಮಾನ್ಯ ಜ್ವರ ಬಂದಿರುತ್ತೆ, ತುಂಬಾ ಹೈ ಫೀವರ್ ಅಲ್ಲ ನಾ ಹೇಳ್ತಾ ಇರೋದು, ಸಾಮಾನ್ಯ ಜ್ವರ ಬಂದಾಗ 3 - 4 ಚಮಚೆ ಈ ಅಮೃತ ಬಳ್ಳಿಯ ಕಷಾಯವನ್ನ ದಿನಕ್ಕೆ 2 ಬಾರಿ ಕೊಟ್ರೆ ಈಸಿಯಾಗಿ ಜ್ವರ ಕಡಿಮೆ ಆಗುತ್ತೆ. ಹೈ ಫೀವರ್ ಇತ್ತು ಅಂದ್ರೆ ನೀವು ಖಂಡಿತವಾಗಿಯೂ ಡಾಕ್ಟರ್ನ ಹೋಗಿ ಭೇಟಿ ಮಾಡ್ಲೇಬೇಕು. ಆಮೇಲೆ ಕೀಲು ನೋವು ಅಂತ ಇರ್ತೈತಲ್ಲ, ಈ ಕೀಲು ನೋವು ಇದ್ದವ್ರಿಗೆ ಈ 3 - 4 ಚಮಚ ದಿನಕ್ಕೆ 3 ಬಾರಿ ಈ ಕಷಾಯವನ್ನ ಮಾಡಿ ಕುಡಿಸೋದ್ರಿಂದ ಇವರಿಗೆ ಸ್ವಲ್ಪ ಕೀಲು ನೋವಿನ ಸಮಸ್ಯೆ ಕೂಡ ಕಡಿಮೆ ಆಗತ್ತ. ಇನ್ನು ಮಲಬದ್ಧತೆ ಅಂತ ಈ ಪ್ರಾಬ್ಲಮ್ ಇರ್ತೈತಲ್ಲ, ಇವರಿಗೆ ಈ ಅಮೃತ ಬಳ್ಳಿಯ ಕಷಾಯವನ್ನ ಒಂದು 3 ಚಮಚ ಕಷಾಯವನ್ನ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿ ಕುಡಿಸೋದ್ರಿಂದ ಕೂಡ ಅವರಿಗೆ ಮಲಬದ್ಧತೆ ನಿವಾರಣೆ ಆಗ್ತೈತಿ ಅಂತ ಹೇಳ್ಬಹುದು. ಇನ್ನ ಈ ಕಾಮಾಲೆ ರೋಗ ಅಂತ ಬರುತ್ತೆ. ಈ ಕಾಮಾಲೆ ರೋಗದಲ್ಲಿ 2 ಟೈಪ್ ಐತಿ. ಒಂದು ಹಳದಿ ಕಾಮಾಲೆ ರೋಗ, ಇನ್ನೊಂದು ಬಿಳಿ ಕಾಮಾಲೆ ರೋಗ ಅಂತ. ಈ ಹಳದಿ ಕಾಮಾಲೆ ರೋಗ ಅಂತಂದ್ರೆ ಇದು ವ್ಯಕ್ತಿಯ ಕಣ್ಣಿನ ಮೂಲಕ ಗೊತ್ತಾಗತ್ತೆ. ಅಂದ್ರೆ ಕಣ್ಣು ಒಳಗಡೆ ಬಿಳಿ ಒಂದು ಪದರು ಕಾಣೋ ಬದಲಿ ಹಳದಿ ಪದರು ಕಾಣಿಸ್ತಾ ಹೋಗುತ್ತೆ. ಹೀಗಾಗಿ ಆ ಕಣ್ಣುಗಳನ್ನ ನೋಡಿ ಇವ್ರಿಗೆ ಹಳದಿ ಕಾಮಾಲೆ ಆಗಿದೆ ಅಂತ ಗೊತ್ತಾಗತ್ತೆ. ಆದ್ರೆ ಈ ಬಿಳಿ ಕಾಮಾಲೆಯನ್ನ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ. ಇಂಥ ಸಮಯದಲ್ಲಿ ಈ ಅಮೃತ ಬಳ್ಳಿಯ ರಸವನ್ನ 2 ಚಮಚ ಅವರಿಗೆ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೊಡುವುದರಿಂದ ಈ ರೋಗ ಬೇಗನೆ ಗುಣಮುಖ ಆಗತ್ತ ಅಂತ ಹೇಳ್ತಾರೆ. ಇನ್ನ ಅಮೃತ ಬಳ್ಳಿಯ ಒಂದು ಎಲೆಯನ್ನ ದಿನನಿತ್ಯ ನಾವು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತೈತಿ. ನಾವು ಸಾಮಾನ್ಯವಾಗಿ ಇದನ್ನ ಶಾಲೆಗಳಲ್ಲಿ ಬೆಳೆಸ್ತೀವಿ. ಎಲ್ಲ ಶಿಕ್ಷಕರು ಕೂಡ ದಿನಾಲು ಒಂದೊಂದು ಎಲೆನ ತಿನ್ನೋದನ್ನ ಮಕ್ಕಳು ಗಮನಿಸ್ತಾರೆ. ಇದು ತಿನ್ನೋದ್ರಿಂದ ಏನಾಗತ್ತ ಅಂತ ಮಕ್ಕಳು ಕೇಳ್ತಾರೆ. ಆವಾಗ ಮಕ್ಕಳು ಕೂಡ ತಿನ್ಬೋದು. ಅವ್ರಿಗೆ ಚಿಕ್ಕ ವಯಸ್ಸಿನಿಂದನೇ ರೋಗ ನಿರೋಧಕ ಶಕ್ತಿಯನ್ನ ನಾವು ನೈಸರ್ಗಿಕವಾಗಿನೇ ಹೇಗೆ ಪಡ್ಕೋಬೇಕು ಅನ್ನೋದು ಈ ಒಂದು ಎಲೆಯಿಂದ ನಾವು ಮಕ್ಕಳಿಗೆ ತಿಳಿಸ್ಬೋದು. ನಿಮ್ಗೆ ಗೊತ್ತಾಯ್ತಲ್ಲ, ನೀವು ಕೂಡ ಇದನ್ನ ದಿನಾಲು ಒಂದೊಂದು ಎಲೆಯನ್ನ ತಿನ್ನೋದರ ಮೂಲಕ ನೀವು ಮಕ್ಕಳಿಗೂ ಮಾರ್ಗದರ್ಶಕರಾಗ್ತೀರ. ಮಕ್ಕಳು ಕೂಡ ನಮ್ಮನ್ನು ನೋಡಿ ಕಲಿತಿರ್ತಾರೆ, ಅವರು ಕೂಡ ತಿನ್ನುವ ಅಭ್ಯಾಸವನ್ನ ಮಾಡ್ಕೋತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.